ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್, ಬೆಂಗಳೂರು. ಈಗ ನೀವು ನೋಡ್ತಾ ಇರೋವಂಥ ಈ ಕಂಟ್ರೋಲರ್ ಏನು ಅಂದರೆ, ಒಂದು ನಮ್ಮ ಕಸ್ಟಮರ್ ಲೊಕೇಶನಲ್ಲಿದ್ದೀವಿ. ನಮ್ಮ ಕಸ್ಟಮರ್ಗೆ ಬಂದುಬಿಟ್ಟು ಒಂದು ಬೋರ್ವೆಲ್ ಇರುತ್ತೆ, 2 HP ಬೋರ್ವೆಲ್ಲು. ಇವ್ರದ್ದು ಬೋರ್ವೆಲ್ ಡೆಪ್ತ್ ತುಂಬ ಕಡಿಮೆ ಇರೋದ್ರಿಂದ, ಅಂದರೆ ಒಂದು 60 ಫೀಟ್ ಇರುತ್ತೆ, 35 ಫೀಟ್ರಷ್ಟು ವಾಟರ್ ಅನ್ನೋದು ಸ್ಟೋರೇಜಲ್ಲಿ ಇರುತ್ತೆ. ಸೊ ಹಂಗಾಗಿ ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ರೀತಿ ಇತ್ತು ಅಂದರೆ, ನನಗೆ 1 ಮಿನಿಟ್ ಮಾತ್ರ ಮೋಟರ್ ರನ್ ಆಗಬೇಕು. ಅಂದರೆ ನನಗೆ 1 ಮಿನಿಟಲ್ಲಿ 50 to 60 ಲೀಟರ್ಸ್ ವಾಟರ್ ಈಲ್ಡಿಂಗ್ ಬರುತ್ತೆ. ಸೊ ಅದರಿಂದ ನನಗೆ 1 ಮಿನಿಟ್ ಮೋಟರ್ ರನ್ನಿಂಗಲ್ಲಿರಬೇಕು ಮತ್ತು 1 ಅವರ್ ರೆಸ್ಟಲ್ಲಿರಬೇಕು. ಒಂದು ವೇಳೆ ಈ 1 ಮಿನಿಟ್ ರನ್ ಟೈಮಲ್ಲಿ ಏನಾದರೂ ನೀರು ಬಂದಿಲ್ಲ ಅಂದರೂ ಆಫ್ ಆಗಬೇಕು, 1 ಮಿನಿಟ್ ಕಂಪ್ಲೀಟ್ ಆದರೂ ಮೋಟ್ರ್ ಆಫ್ ಆಗಬೇಕು ಅನ್ನೋ ಥರ ರಿಕ್ವೈರ್ಮೆಂಟ್ ಇತ್ತು. ಇನ್ ಕೇಸ್ ಈ ರನ್ ಟೈಮಲ್ಲಿ ಡ್ರೈ ಪಂಪ್ ಬಂತು ಅಂದರೆ ಮಾತ್ರ ರೆಸ್ಟ್ ಟೈಮು 2 ಅವರ್ಸ್ಗೆ ಹೋಗಬೇಕು. ಈ ರೀತಿ ಫುಲ್ಲಿ ಆಟೋಮೆಟಿಕ್ಕಾಗಿ ನನಗೆ ಸೆಟ್ ಮಾಡಿಕೊಡ್ಬೇಕು ಅಂತ ಹೇಳಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಸೊ ನೀರು ಬಂದಿಲ್ಲ ಅಂದರೆ ಈ ರೀತಿ ಫಾಲ್ಟ್ ಅನ್ನೋದು ತೋರಿಸ್ತಾ ಇರುತ್ತೆ. ಇಲ್ಲಿ ಬಂದುಬಿಟ್ಟು ರೀಸ್ಟಾರ್ಟ್ ಟೈಮಿಂಗ್ ಕೂಡ ಬಂದುಬಿಡುತ್ತೆ. ಅಂದರೆ ಯಾವುದಾದ್ರೂ ಒಂದು ಕೇಸಲ್ಲಿ ನೀರು ಬಂದಿಲ್ಲ ಅಂತ ಹೇಳಿದ್ರೆ ಮೋಟಾರ್ನ ಆಫ್ ಮಾಡಿಬಿಟ್ಟು ಫಾಲ್ಟ್ ಇಂಡಿಕೇಷನ್ ಮಾಡ್ತಾ ಇರುತ್ತೆ. ಜೊತೆಗೆ ರೀಸ್ಟಾರ್ಟ್ ಮತ್ತೆ ಎಷ್ಟು ಮಿನಿಟ್ಸ್ ಆಗಿದ ನಂತರ ಇಲ್ಲಿ ರೀಸ್ಟಾರ್ಟ್ ಮಾಡ್ತೀನಿ ಮೋಟರ್ನ ಅಂತ ಹೇಳಿಬಿಟ್ಟು ರೀಸ್ಟಾರ್ಟ್ ಟೈಮರ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ಇನ್ ಕೇಸ್ ಈ ಥರ ಡ್ರೈ ರನ್ ಬಂದಿಲ್ಲ, 1 ಮಿನಿಟಲ್ಲಿ ರನ್ ಟೈಮ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಂಡಿದೆ ಅಥವಾ 2 ಮಿನಿಟ್ಸ್ ಸಕ್ಸಸ್ಫುಲಿ ರನ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಆವಾಗ ಇಲ್ಲಿ ಆಫ್ ಟೈಮರ್ ತೋರಿಸುತ್ತೆ. ಯಾಕಂದರೆ ಡ್ರೈ ರನ್ ಆದಾಗ ಮಾತ್ರ ಇಲ್ಲಿ ರೀಸ್ಟಾರ್ಟ್ ಟೈಮರ್ ತೋರಿಸುತ್ತೆ. ಡ್ರೈ ರನ್ ಆಗಿಲ್ಲ, ಆನ್ ಟೈಮರ್ನ ಸಕ್ಸಸ್ಫುಲಿ ನಾನು ರನ್ ಮಾಡಿದ್ದೀನಿ, ಸಕ್ಸಸ್ಫುಲಿ ನಾನು ಸೆಟ್ ಮಾಡಿರೋ ಅಷ್ಟು ಕಾಲ ನೀರು ಬರ್ತಾ ಇದೆ ಅಂದರೆ ಆವಾಗ ಆಫ್ ಟೈಮರ್ ತೋರಿಸ್ತಾ ಇರುತ್ತೆ. ಅದೇ ಮೋಟರ್ ರನ್ನಿಂಗಲ್ಲಿರುವಾಗ ಇಲ್ಲಿ ಮೋಟರ್ ರನ್ LED ಕೂಡ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಡಿಸ್ಪ್ಲೇನಲ್ಲಿ ಆನ್ ಟೈಮರ್ ಕೂಡ ತೋರಿಸುತ್ತೆ. ಟೈಮರ್ ಡ್ಯೂರಿಯೇಷನ್ ಬಂದುಬಿಟ್ಟು ನಾವು 1 ಮಿನಿಟಿಂದ 999 ಮಿನಿಟ್ಸ್ವರೆಗೂ ಕೂಡ ಆನ್ ಟೈಮರ್ ಆಗ್ಬೋದು, ಆಫ್ ಟೈಮರ್ ಆಗ್ಬೋದು, ಸೆಟ್ ಮಾಡ್ಕೋಬೋದು. ಅದೇ ರೀತಿ ರೀಸ್ಟಾರ್ಟ್ ಟೈಮರ್ ಕೂಡ 1 ಮಿನಿಟಿಂದ 999 ಮಿನಿಟ್ಸ್ವರೆಗೂ ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಸೆಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಪವರ್ ಆನ್ ಡಿಲೇ ಕೂಡ ಇರುತ್ತೆ, ಅದು ಕೂಡ ನಾವು ಸೆಟ್ ಮಾಡ್ಬೋದು. ಇನ್ನು ತುಂಬ ಫ್ಯೂಚರ್ಸ್ ಅನ್ನೋದು ಈ ಕಂಟ್ರೋಲರ್ ಇರುತ್ತೆ. ಬೇಕು ಅಂದರೆ ಬೋರ್ವೆಲ್ ಒಳಗಡೆ ಕೂಡ ಸೆನ್ಸರ್ನ ನಾವು ಹಾಕ್ಕೋಬೋದು. ಈಗ ನಾವು ಕಂಟ್ರೋಲರ್ ಸೆಟ್ಟಿಂಗ್ಸ್ ಹೇಗೆ ಲಾಗಿನ್ ಆಗಬೇಕು, ಯಾವ ಥರ ಸೆಟ್ಟಿಂಗ್ಸ್ನ ನೋಡಬೇಕು ಅನ್ನೋದು ನೋಡೋಣ ಬನ್ನಿ. ಫಸ್ಟ್ ಸೆಟ್ಟಿಂಗ್ಸ್ ಮಾಡಬೇಕು ಅಂತ ಹೇಳಿದ್ರೆ ಪವರ್ ಬಟನ್ನ ಪವರ್ ಆಫ್ ಮಾಡಬೇಕು. ಸಿಸ್ಟಮ್ ಪವರ್ ಆಫ್ ಮೋಡಲ್ಲಿರಬೇಕು. ಆವಾಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಸೆಟ್ ಬಟನ್ನ ಪ್ರೆಸ್ ಮಾಡಿಕೊಂಡು ಪ್ರೆಸ್ ಆ್ಯಂಡ್ ಹೋಲ್ಡ್ ಸೆಟ್ ಬಟನ್ ಮತ್ತು ಇಲ್ಲಿ ಪವರು ಆನ್ ಮಾಡಬೇಕು. ಇವಾಗ ಸೆಟ್ಟಿಂಗ್ಸ್ ಮೋಡಿಗೆ ಬಂತು. ಈಗ ಡಿ ಅಂದರೆ ಸ್ಟಾರ್ಟಿಂಗ್ ಡ್ರೈ ರನ್ ಡಿಲೇ. ಸ್ಟಾರ್ಟಿಂಗ್ ಡ್ರೈ ರನ್ ಡಿಲೇ ಬಂದುಬಿಟ್ಟು ಬೈ ಡಿಫಾಲ್ಟಾಗಿ ನಾವು ಬಂದು 120 ಸೆಕೆಂಡ್ಸ್ ಅನ್ನೋದು ಕೊಟ್ಟಿರ್ತೀವಿ. ಡ್ರೈ ರನ್ ಡಿಲೇ ಸೆಕೆಂಡ್ಸಲ್ಲಿ ಇರುತ್ತೆ. ಇದು 15 ಸೆಕೆಂಡಿಂದ ಇಟ್ಟು ನಾವು 16 ನಿಮಿಷವರೆಗೂ ಇಟ್ಕೋಬೋದು. ಈ ಸೈಟಲ್ಲಿ ಇವಾಗ 1 ಮಿನಿಟ್ ಇಡ್ತೀವಿ. ಸ್ಟಾರ್ಟಿಂಗ್ ಡ್ರೈ ರನ್ ಡಿಲೇ 1 ಮಿನಿಟ್ ಅಂದರೆ 60 ಸೆಕೆಂಡ್ಸ್ಗೆ ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಸ್ಟಾರ್ಟಿಂಗ್ ಡ್ರೈ ರನ್ ಡಿಲೇ 60 ಸೆಕೆಂಡ್ಸ್ ಸೆಟ್ ಮಾಡಿದ್ದೀವಿ. ಸೆಟ್ ನೆಕ್ಸ್ಟ್ ಆರ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಡ್ರೈ ರನ್ ರೀಸ್ಟಾರ್ಟ್ ಟೈಮರ್. ನಾವು 0 ಇಟ್ಕೊಂಡ್ರೆ ನಾವೇ ಬಂದು ಇಲ್ಲಿ ಖುದ್ದಾಗಿ ನಾವು ಪ್ರೆಸ್ ಮಾಡಿದ್ರೆ ಮಾತ್ರ, ರೀಸ್ಟಾರ್ಟ್ ಮಾಡಿದ್ರೆ ಮಾತ್ರ ಮ್ಯಾನ್ಯುವಲ್ ರೀಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ತಾನಾಗೆ ರೀಸ್ಟಾರ್ಟ್ ಆಗೋಲ್ಲ. ನನಗೆ ಟೈಮರ್ ಪ್ರಕಾರ ರೀಸ್ಟಾರ್ಟ್ ಆಗಬೇಕು ಅಂದರೆ ಇಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟು 2 ಅವರ್ಸ್ ಡ್ರೈ ರನ್ ಆದಾಗ 2 ಅವರ್ಸ್ಗೆ ನನಗೆ ರೆಸ್ಟ್ ತಗೊಳ್ಳಿ ಅಂತ ಇತ್ತು. ಸೊ ಅದಕ್ಕೋಸ್ಕರ ರೀಸ್ಟಾರ್ಟ್ ಟೈಮ್ ಮತ್ತು ಇಲ್ಲಿ ಮಿನಿಟ್ಸಲ್ಲಿರುತ್ತೆ. ಡ್ರೈ ರನ್ ಟೈಮ್ ಮಾತ್ರ ಸೆಕೆಂಡ್ಸಲ್ಲಿರುತ್ತೆ, ರೀಸ್ಟಾರ್ಟ್ ಟೈಮ್ ಮಿನಿಟ್ಸಲ್ಲಿರುತ್ತೆ. ಸೊ ಇಲ್ಲಿ ನಾನು ಜಾಸ್ತಿ ಡ್ಯೂರೇಷನ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಸೆಟ್ಟಿಂಗ್ಸು ಫಸ್ಟ್ಗೆ ಹೋಗ್ಬಿಡ್ತು. ಮತ್ತೆ ಸೆಟ್ಟಿಂಗ್ಸ್ಗೆ ಹೋಗೋಣ. ಸೊ ಸೆಟ್ ಬಟನ್ ಪ್ರೆಸ್ ಮಾಡಿಕೊಂಡು ಸೆಟ್ಟಿಂಗ್ ಹೋಗಿದ್ದೀವಿ. ಡ್ರೈ ರನ್ ಟೈಮ್ ನಾವು 60 ಸೆಕೆಂಡ್ಸ್ ಇಡಬೇಕು. ಸೊ ರೀಸ್ಟಾರ್ಟ್ ಟೈಮ್ 120 ಬೇಕಲ್ವ ನಮಗೆ, 120 ಮಿನಿಟ್ಸ್ ಇಡ್ತಾ ಇದ್ದೀನಿ. ರೀಸ್ಟಾರ್ಟ್ ಟೈಮ್ 120 ಮಿನಿಟ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಟಿ ಅಂದರೆ ಟ್ಯಾಂಕ್ಸ್, ನಂಬರ್ ಆಫ್ ಟ್ಯಾಂಕ್ಸ್ ಎಷ್ಟಿದೆ ನಿಮ್ಮ ಹತ್ರ ಅಂತ. T1 ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದೇ ಟ್ಯಾಂಕ್ನ ಇಂಡಿಕೇಟ್ ಮಾಡುತ್ತೆ. T2 ಸೆಲೆಕ್ಟ್ ಮಾಡ್ಕೊಂಡ್ರೆ 2550 ಒಂದು ಟ್ಯಾಂಕು, 7500 ಒಂದು ಟ್ಯಾಂಕ್ ಆಗುತ್ತೆ. ಸೊ ಇಲ್ಲಿ ಟ್ಯಾಂಕ್ ಒಂದೇ ಇದೆ ಅಲ್ವಾ, ಅದಕ್ಕೋಸ್ಕರ ನಾವು ಟ್ಯಾಂಕ್ 1 ಮಾತ್ರ ಸೆಲೆಕ್ಟ್ ಮಾಡಿದ್ದೀವಿ. ಟ್ಯಾಂಕ್ 1 ಸೆಲೆಕ್ಟ್ ಮಾಡಿ ನಾವು 2 ಕೇಬಲ್ ಏನಾದರೂ ಮೇಲೆ ರನ್ ಮಾಡಿದ್ರೆ ಇಲ್ಲಿ ಆನ್ ಲೆವೆಲ್ ಕೂಡ ಕೇಳುತ್ತೆ. ಇದು N ಮೀನ್ಸ್ ಟ್ಯಾಂಕ್ 1ನಲ್ಲಿ N ಮೀನ್ಸ್ ಆನ್ ಲೆವೆಲ್. ಸೊ ಇಲ್ಲಿ ಆನ್ ಲೆವೆಲ್ ನಾವು 75 ಇಡ್ಬೋದು.
ಯಾಕಂದರೆ ಈ ಕಸ್ಟಮರ್ಗೆ 7500 ಅನ್ನೋದು ಮೇಂಟೈನ್ ಆಗ್ತಾ ಇದೆ. ಸೊ ಇಲ್ಲಿ ಆನ್ ಲೆವೆಲ್ 75. ನೆಕ್ಸ್ಟ್ ಆನ್ ಲೆವೆಲ್ 75 ಇರುವಾಗ ನೆಕ್ಸ್ಟ್ ಲೆವೆಲ್ 100 ಅಲ್ವಾ, ಅದಕ್ಕೋಸ್ಕರ ಆಫ್ ಲೆವೆಲ್ 100 ಬೈ ಡಿಫಾಲ್ಟಾಗಿ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಸೈಕ್ಲಿಕ್ ಟೈಮರ್ ಇರುತ್ತೆ. ಸಿ ಅನ್ನೋದು ಸೈಕ್ಲಿಕ್ ಟೈಮರ್. DS ಅಂದರೆ ಡಿಸೇಬಲಲ್ಲಿದೆ. ಇನ್ ಕೇಸ್ ನನಗೆ ನೀರು ಚೆನ್ನಾಗಿ ಬರ್ತಾ ಇದೆ, ನನಗೆ ಟೈಮರೇ ಬೇಕಾಗಿಲ್ಲ, ಅನ್ಲಿಮಿಟೆಡ್ ರನ್ ಟೈಮ್ ಬೇಕು ಅನ್ನುವಾಗ ಇದನ್ನು ಡಿಸೇಬಲ್ ಮಾಡಿಬಿಟ್ರೆ ಟೈಮರ್ ಫಂಕ್ಷನ್ ಎಕ್ಸಿಟಲ್ಲಿ ನಡೀತಾ ಇರುತ್ತೆ. ಓನ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಮತ್ತು ಡ್ರೈ ರನ್ ಮಾತ್ರ ನಡೀತಾ ಇರುತ್ತೆ. ಸೊ ಇಲ್ಲಿ ಸೈಕ್ಲಿಕ್ ಟೈಮರ್ ನಮಗೆ ಬೇಕು, ಅದಕ್ಕೋಸ್ಕರ ಎನೇಬಲ್ ಮಾಡ್ತಾ ಇದ್ದೀನಿ. ಇವಾಗ ಟೈಮರ್ ಒಳಗಡೆ ಹೋಗ್ತೀವಿ. ಇಲ್ಲಿ ಎನ್ ಅಂದರೆ ಆನ್ ಟೈಮರ್ ಮಿನಿಟ್ಸಲ್ಲಿ ಸೆಟ್ ಮಾಡ್ಕೋಬೋದು, 1 ನಿಮಿಷದಿಂದ 999 ಮಿನಿಟ್ಸ್ವರೆಗೂ. ಸೊ ಇಲ್ಲಿ ನಮ್ಮ ಕಸ್ಟಮರ್ ರಿಕ್ವೈರ್ಮೆಂಟ್ 1 ಮಿನಿಟ್ ಇಡಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು 1 ಮಿನಿಟ್ ಆನ್ ಟೈಮರ್ ಇಟ್ಟಿದ್ದೀನಿ. ಸೊ ಆಫ್ ಟೈಮರ್ 1 ಅವರ್. ಆಲ್ರೆಡಿ ಬೈ ಡಿಫಾಲ್ಟಾಗಿ ಆಫ್ ಟೈಮರ್ 1 ಅವರಲ್ಲಿದೆ. ಇದು ಕೂಡ ನಾವು ಬೇಕು ಅಂದರೆ ಇಂದು ಮುಂದೆ ಮಾಡ್ಕೋಬೋದು. ನಾನು ಕಡಿಮೆ ಮಾಡ್ತೀನಿ, ಜಾಸ್ತಿ ಮಾಡ್ತೀನಿ ನೋಡಿ. ಜಾಸ್ತಿ ಬೇಕಂದರೆ ಜಾಸ್ತಿ ಇಟ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಇಟ್ಕೋಬೋದು. ಸೆಟ್. ನೆಕ್ಸ್ಟ್ POD. ಪಿ ಅಂದರೆ ಪವರ್ ಆನ್ ಡಿಲೇ. ಪವರ್ ಆನ್ ಡಿಲೇ ಯೂಶ್ವಲಿ ಒಂದು 30 ಸೆಕೆಂಡ್ಸ್ ಇಡೋಣ ಪ್ರತಿಯೊಂದು ಸೈಟಲ್ಲಿ. ಇನ್ನೂ ಜಾಸ್ತಿ ಬೇಕಾದರೂ ಕೂಡ ನಾವು ಇಟ್ಕೋಬೋದು. 16 ನಿಮಿಷ ಕೂಡ ನಾವು ಪವರ್ ಆನ್ ಡಿಲೇ ಇಡ್ಬೋದು. ಈಗ ಸೆಟ್ ಮಾಡಿಬಿಡ್ತೀವಿ. ಎಲ್ಲ ಸೆಟ್ಟಿಂಗ್ಸ್ ಸೇವ್ ಆಯಿತು. ಇದು ಡೆಮೋ ಎಲ್ಲ ನಾನು LEDs ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆಯಾ ಇಲ್ವ ಅಂತ ತೋರಿಸುತ್ತೆ. ಈಗ ಪವರ್ ಆನ್ ಡಿಲೇ ನಾವು 30 ಸೆಕೆಂಡ್ ಸೆಟ್ ಮಾಡಿದ್ವಲ್ಲ, ಅದು ಪವರ್ ಆನ್ ಡಿಲೇ ಈಗ ನಡೀತಾ ಇದೆ. ಈ 30 ಸೆಕೆಂಡ್ಸ್ ಪವರ್ ಆನ್ ಡಿಲೇ ಕಂಪ್ಲೀಟ್ ಆಗಿದ್ದ ನಂತರ ಮೋಟರ್ ಸ್ಟಾರ್ಟ್ ಆಗೋದಕ್ಕೆ ಚಾಲು ಆಗುತ್ತೆ. ಇನ್ ಕೇಸ್ ಇಲ್ಲೇನಾದರೂ ಟ್ಯಾಂಕ್ ಫುಲ್ ಇತ್ತು ಅಂದರೆ ನೀರು, ಆ ಟೈಮರ್ ಅನ್ನೋದು ಮುಂದೆ ಹೋಗಲ್ಲ. ಟ್ಯಾಂಕಲ್ಲಿ ಯಾವಾಗ ನೀರು ಕಡಿಮೆ ಆಗುತ್ತೋ, ನೀರು ಕಡಿಮೆ ಆಗಿದ ನಂತರ ಟೈಮರ್ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಫ್ಯೂಚರ್ಸ್ ಈ ಒಂದೇ ಕಂಟ್ರೋಲರಲ್ಲಿ ಇರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಕಸ್ಟಮೈಸ್ಡ್ ರಿಕ್ವೈರ್ಮೆಂಟ್ಸ್ ಇತ್ತು ಅಂದರೂ ಕೂಡ ಸ್ಕ್ರೀನ್ ಮೇಲೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ರೀತಿ ವಾಟರ್ ಲೆವೆಲ್ ಕಂಟ್ರೋಲರ್ಸ್ ಬೇಕಾದರೂ ಕೂಡ ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಯು ಮೀನ್ಸ್ ವೋಲ್ಟೇಜು. ಇವಾಗ ಆನ್ ಟೈಮರ್ ಸ್ಟಾರ್ಟ್ ಆಯ್ತು ನೋಡಿ. ಆನ್ ಟೈಮರ್ 0. ಈಗ ನೀರು ಬರ್ತಾ ಇದೆ. ಸೊ ನೀರು ಬರ್ತಾ ಇದ್ದರೆ ಮಾತ್ರ ಈ ಯಾರೋ ಇಂಡಿಕೇಶನ್ಸ್ ಅನ್ನೋದು ತೋರಿಸುತ್ತೆ. ಇನ್ ಕೇಸ್ ನೀರು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮೋಟ್ರನ್ನ ಆಫ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಿಚ್ ಕೊಟ್ಟಿರ್ತೀವಿ, ಆಟೋ ಮ್ಯಾನ್ಯಲ್ ಸ್ವಿಚ್ಚು. ಯಾವಾಗಾದರೂ ಈ ಡಿವೈಸ್ ಪ್ರಾಬ್ಲಮ್ ಆಯಿತು ಅಂದರೆ ಈ 2 ಸ್ವಿಚ್ಚು, ಪವರ್ ಸ್ವಿಚ್ ಕೂಡ ಆಫ್ ಮಾಡಿಬಿಡಬೇಕು, ಆಟೋ ಮ್ಯಾನ್ಯಲ್ ಸ್ವಿಚ್ ಕೂಡ ಮ್ಯಾನ್ಯಲ್ ಕಡೆಗೆ ಹಾಕ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ನಮ್ಮ ಸ್ಟಾರ್ಟ್ರ್ ಯಾವ ಥರ ಆ್ಯಸ್ ಯೂಶ್ವಲ್ ಕೆಲಸ ಮಾಡ್ತಾ ಇತ್ತು ಇದಕ್ಕೆ ಮುಂಚೆ, ಅದೇ ಥರ ಕೆಲಸ ಮಾಡ್ತಾ ಇರುತ್ತೆ. ಮೋಟರ್ ಆನಲ್ಲಿದ್ದಾಗ ಇಲ್ಲಿ ಮೋಟರ್ ಲೈಟ್ ಕೂಡ ರೆಡ್ ತೋರಿಸುತ್ತೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಆ್ಯಂಪ್ ಮೀಟರ್ ಕೂಡ ನೋಡಿ, ಇದು 10 ಆಂಪಿಯರ್ ಮೇಲೆ ನಡೀತಾ ಇದೆ. ತುಂಬ ಮೇಲೆ ಇರೋದ್ರಿಂದ ಆ್ಯಮ್ಸ್ ಕೂಡ ಕಡಿಮೆ ತಗೊತಾ ಇದೆ. ಸೊ ಮೇಲ್ಗಡೆಗೆ ಈಗ ನೀರು ಹೋಗ್ತಾ ಇದೆ. ನಾವು 1 ಮಿನಿಟ್ ಟೈಮ್ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ 1 ಮಿನಿಟ್ ಕಂಪ್ಲೀಟ್ ಮಾಡಿದ ತಕ್ಷಣ ಮೋಟರ್ ಆಫ್ ಆಯಿತು. ಇವಾಗ ಇಮ್ಮಿಡಿಯೇಟ್ ಆಫ್ ಟೈಮರ್ಗೆ ಬಂದುಬಿಡ್ತು. F60 ಅಂದರೆ ಆಫ್ ಟೈಮರ್. ಈಗ ಈ 60 ಮಿನಿಟ್ಸ್ ಏನಿದೆಯೋ ಇದು 0 ಆಗಬೇಕು. ಅಂದರೆ 59, 58, 57 ಅಂತ ಬಂದು ಫೈನಲಿ ಇಲ್ಲಿ ಸಿಂಗಲ್ ಡಿಜಿಟ್ 0 ಬಂತು ಅಂದರೆ ಮೋಟ್ರ್ ಅನ್ನೋದು ಆನ್ ಟೈಮರ್ಗೆ ತಗೊಳುತ್ತೆ. ಆನ್ ಟೈಮರ್ಗೆ ತಗೊಳ್ಳುವಾಗ ಇಲ್ಲೇನಾದರೂ ಟ್ಯಾಂಕಲ್ಲಿ 75%ವರೆಗೂ ನೀರಿತ್ತು ಅಂದರೆ ಆನ್ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನನ್ನ ಹತ್ರ ನೀರು ತುಂಬ ಇದೆ, ನೀನು ಇವಾಗಲೇ ಮೋಟ್ರನ್ನ ಆನ್ ಮಾಡಬೇಡಿ, ನನ್ನ ಹತ್ರ ನೀರು ಫುಲ್ ರಿಸರ್ವ್ ಇದೆ, ನಾನು ಯಾವಾಗ ನೀರು ಕಡಿಮೆ ಮಾಡ್ತೀನಿ ಆವಾಗ ನೀವು ಮೋಟ್ರ್ ಆನ್ ಮಾಡಿ ಅಂತ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಈ ರೀತಿ ಫುಲ್ಲಿ ಆಟೋಮೆಟಿಕ್ಕಾಗಿ ಈ ಕಂಟ್ರೋಲರ್ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಐ ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಡೆಲ್ಟಾ ಆಟೋ ಕಂಟ್ರೋಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.